ನಮಸ್ಕಾರ. ನೋಡಿ, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಯಿಲೆಗಳು ಬರೋದಕ್ಕೆ ಕಾರಣ ಏನು ಅಂತಂದರೆ, ಅವು ತಮ್ಮನ್ನು ತಾವೇ ಅದನ್ನು ಬರಮಾಡಿಕೊಳ್ಳೋದು ಅನ್ನೋದು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕು. ಸುಮ್ಮನೆ ಯಾವ ಕಾಯಿಲೆ ಬರೋದಿಲ್ಲ, ಅದು ನೀವು ಬರಮಾಡಿಕೊಳ್ತೀರಾ. ಅದು ಹೇಗೆ ಅಂತಂದರೆ ಬಹಳ ಸಿಂಪಲ್ ಇದೆ. ವೇಗಾನಾಂ ನ ಧಾರಯೇತ್ ಅಂತೇಳಿ, ವೇಗಗಳನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ನಾವು ಶಕ್ತಿಪೂರ್ವಕವಾಗಿ ಬಲಪೂರ್ವಕವಾಗಿ ಅವುಗಳನ್ನು ನಾವು ತಡೆ ಹಿಡಿಬಾರ್ದು. ವೇಗಗಳು ಅಂದರೆ ಏನು? ವೇಗಾನಾಂ ಧಾರಯೇತ್ ಅಂದರೆ ಏನು? ನ್ಯಾಚುರಲ್ ಅರ್ಜಸ್ ಏನಾಗಿರ್ಬೋದು? ಮಲ, ಮೂತ್ರ, ಪುರೀಶಿ ಆಗಿರಬಹುದು. ಅಂದರೆ ಬೆವರು ಅಂತ ಹೇಳ್ತಾರಲ್ಲ, ಬೆವರು ಕೂಡ ತಡೆ ಹಿಡಿಬಹುದು ಆರಾಮಾಗಿ. ಅದು ಹೇಗೆ ಅಂದರೆ ನಾನು ಹೇಳ್ತೀನಿ ನಿಮ್ಮನ್ನು. ಬೆವರು ತಡೆ ಹಿಡಿತಾರೆ, ಮಲ ತಡೆ ಹಿಡಿತಾರೆ, ಮೂತ್ರ ಬಂದಾಗ ಮೂತ್ರಕ್ಕೆ ಹೋಗೋದಿಲ್ಲ, ವಾಮಿಟಿಂಗ್ ಬಂದಾಗ ವಾಮಿಟಿಂಗ್ ಕಂಟ್ರೋಲ್ ಮಾಡೋದಾಗಿರ್ಬಹುದು ಅಲ್ವಾ. ನಗು ಬರುತ್ತೆ, ನಗುನ ಕಂಟ್ರೋಲ್ ಮಾಡ್ಕೊಳೋದಾಗಿರ್ಬೋದು. ಇನ್ನು ಬಹಳಷ್ಟು ವೇಗಗಳಿದ್ದಾವೆ. ಆ ವೇಗಗಳನ್ನು ನಾವು ಯಾವುದೇ ಕಾರಣಕ್ಕಾಗಿ ನಾವು ತಡೆ ಹಿಡಿಬಾರ್ದು. ಅದನ್ನು ಈ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಆ್ಯನಿಂಗ್ ವಾಕರಿಗೆ ಬರುತ್ತಲ್ಲ, ಆ್ಯನಿಂಗ್ ಅಂತ ಕರೀತಾರಲ್ಲ, ಅದನ್ನು ಕೂಡ ತಡೆ ಹಿಡಿತಾ ಇರ್ತಾರೆ ವ್ಯಕ್ತಿಗಳು. ಸೀನ್ ಬರ್ತಾ ಇರ್ತಲ್ಲ, ಆ ಸೀನ್ ಬಂದಾಗೂ ಅದನ್ನು ಕಂಟ್ರೋಲ್ ಮಾಡ್ತಾರೆ. ಮತ್ತು ಕೆಮ್ಮು ಬರುತ್ತೆ ಅಲ್ಲ, ಆ ಕೆಮ್ಮು ಬಂದಾಗೂ ಅದನ್ನು ತಡೆ ಹಿಡಿತಾರೆ. ಮತ್ತು ಈಗ ಕಫದ ರೂಪದಲ್ಲಿ ಒಂದು ಉಗುಳು ಬರುತ್ತೆ, ಅದನ್ನು ಕೆಮ್ಮಿದಾಗ ಬರುತ್ತೆ, ಅದನ್ನು ಕೂಡ ಏನ್ಬಿಟ್ಟು ಅದನ್ನು ತಡೆ ಹಿಡಿತಾರೆ. ಈ ಥರ ಮಾಡ್ತಾ ಹೋಗ್ತಾರೆ ಅಲ್ವಾ. ಮತ್ತು ಹೂಸು ಬಿಡೋದಾಗಿರ್ಬೋದು, ಇವೆಲ್ಲವನ್ನು ಅಪಾನವಾಯು ಏನು ಹೊರಗಡೆ ಬಿಡ್ತೀವಲ್ಲ, ಬಿಡುವಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ತಡೆ ಹಿಡಿತೇವೆ. ತಡೆ ಹಿಡಿದಾಗ ನಗು ಕೂಡ ತಡೆ ಹಿಡಿಬಾರ್ದು, ಏನನ್ನು ತಡೆ ಹಿಡಿಬಾರ್ದು. ಭಾಳ ಜನರಿಗೆ ನೋಡಿ ಗೊತ್ತು, ಮಹಿಳೆಯರಲ್ಲಿ ನೋಡಿದಾಗ ನೀವು ನೋಡಿರ್ಬೋದು, ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ. ಯಾವ ವ್ಯಕ್ತಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಸಿಟಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಒಂದು ವೇಳೆ ಅವರಿಗೆ ಏನಾದರೂ ಟಾಯ್ಲೆಟ್ದು ವ್ಯವಸ್ಥೆ ಸರಿಯಾದ ರೀತಿಯಿಂದ ಇರಲಿಲ್ಲ, ವಾಶ್ರೂಮ್ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ ಅಂದರೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಅವರಿಗೆ ಮುಂಬರೋ ದಿನಗಳಲ್ಲಿ ಅವರಿಗೆ ಮೂತ್ರದ ಕಲ್ಲು ಆಗ್ತವೆ, ಮತ್ತು ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳು ಬಂದೇ ಬರ್ತವೆ, ಕರಳು ಸಂಬಂಧಿಸಿದ ಕಾಯಿಲೆಗಳು ಬರ್ತವೆ, ದೊಡ್ಡ ಕರಳಿನ ಕ್ಯಾನ್ಸರ್ ಕೂಡ ಆಗಿದಂತಹ ಉದಾಹರಣೆಗಳಿದ್ದಾವೆ. ಯಾವಾಗ ಅಂದರೆ ಮಲ ಬಂದಾಗ ತಡೆ ಹಿಡಿಯೋದು, ಮೂತ್ರ ಬಂದಾಗ ತಡೆ ಹಿಡಿಯೋದು, ಈ ಥರ ಮಾಡ್ತಾ ಹೋದಾಗ ಮೂತ್ರ ತಡೆ ಹಿಡಿದ್ರಿ ಅಂತಂದರೆ ಏನಾಗುತ್ತೆ ಅಂದರೆ ಬಸ್ತಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಅಲ್ಲಿ ಕಲ್ಲುಗಳು ನಿರ್ಮಾಣ ಆಗ್ತಾವೆ, ಸಂಪೂರ್ಣವಾದ ದೊಡ್ಡ ಕಲ್ಲುಗಳು, ಮೂತ್ರದ ಕಲ್ಲು ನಿರ್ಮಾಣ ಆಗ್ತಾವೆ. ಅವಾಗ ನೀವು ಏನು ಮಾಡಬೇಕು ಅಂದರೆ 2 ಲಕ್ಷ 3 ಲಕ್ಷ ಕೊಟ್ಬಿಟ್ಟು ಒಳಗಡೆ ಕಲ್ಲನ್ನು ಮತ್ತೆ ತೆಕ್ಕೊಂಡು ಬರಬೇಕು. ನೀವು ಮತ್ತೆ ಅದನ್ನೇ ಮೂತ್ರ ಹಾಗೆ ತಡೆ ಹಿಡೋದನ್ನು ಕಂಪಲ್ಸರಿ ಅದೇ ಥರ ಮಾಡಿದ್ರಿ ಅಂದರೆ ಸಮಸ್ಯೆಗಳಾಗ್ತಾ ಹೋಗ್ತಾವೆ. ಇನ್ನೂ ಒಂದು ಗಮನದಲ್ಲಿ ಇಟ್ಕೊಳ್ಳಿ ನೀವು. ಇನ್ನೂ ಏನಾಗಿರುತ್ತೆ ಅಂತಂದರೆ, ಈ ಭಾಳ ಜನರಿಗೆ ಮೂಲವ್ಯಾಧಿ ಅಂತ ಆಗುತ್ತೆ ಅಲ್ವಾ. ಯಾವಾಗ ಹಸಿವೆ ಆಗುತ್ತೆ ಅಲ್ಲ, ಅದೇನು ಒಂದು ವೇಗ. ಹಸಿವೆ ಆದಾಗ ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅದು ಊಟ ಮಾಡೋದಿಲ್ಲ. ಊಟ ಮಾಡದೇ ಇದ್ದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಗ್ನಿ ಏನಾಗುತ್ತೆ ಅಂದರೆ ಮಂದ ಆಗುತ್ತೆ. ಹಸಿವೆ ಆದಾಗ ಮಾಡಲ್ಲ, ಹಸಿವೆ ಆಗದೇ ಇದ್ದಾಗ ಅದನ್ನು ಮತ್ತು ವೇಗ ಅದನ್ನು ಮತ್ತೆ ಹಸಿವೆ ಆಗಿರಲ್ಲ ಮತ್ತು ಊಟ ಮಾಡ್ತಾನೆ, ಅದು ಅಪಚ ಆಗುತ್ತೆ. ಅಪಚ ಆಗಿಬಿಟ್ಟು ಏನು ಮಾಡುತ್ತೆ ಅಂದರೆ ಅಂದರೆ ಹೊಟ್ಟೆ ಹೋಗುತ್ತೆ, ಹೊಟ್ಟೆಯಿಂದ ಸಣ್ಣ ಕಳ್ಳಿಗೆ ಹೋಗುತ್ತೆ, ಸಣ್ಣ ಕಳ್ಳ ಅಪಚ ಆಗಿರುತ್ತೆ. ಅದು ಏನಾಗುತ್ತೆ, ದೊಡ್ಡ ಕಳ್ಳಿನಲ್ಲಿ ಅಲ್ಲೇ ಮಲದ ರೂಪದಲ್ಲಿ ಹೊರಗೆ ಬರೋದಿಲ್ಲ, ಅದು ಅಲ್ಲೇ ಏನಾಗುತ್ತೆ ಅಂದರೆ ಮೆತ್ಕೊಂಡು ಅಲ್ಲೇ ಜಿಗಿಟಾಗಿ ಅಲ್ಲೇ ಮಲ ಕೊಳಿತಾ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಮಲ ವಿಸರ್ಜನೆ ಮಾಡೋಕ್ಕೆ ಸರಿಯಾದ ರೀತಿಯಿಂದ ಆಗೋಲ್ಲ ಅಷ್ಟೊಂದು. ಆವಾಗ ಏನು ಮಾಡ್ತೀರಿ ನೀವು, ಪ್ರೆಷರ್ ಕೊಡ್ತೀರಾ. ಪ್ರೆಷರ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಸಣ್ಣ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ರಕ್ತನಾಳಗಳು ಏನಾಗ್ತಾವೆ ಅಂದರೆ ಉಬ್ಬುವಿಕೆ ಆಗ್ತಾ ಇರ್ತಾವೆ. ಪ್ರೆಷರ್ ಮಾಡ್ತಿರಲ್ಲ, ಅದಕ್ಕೆ ಉಬ್ಬುವಿಕೆ ಉಂಟಾಗುತ್ತೆ. ಯಾಕೆ ಪ್ರೆಷರ್ ಮಾಡುತ್ತಾರೆ ಅಂದರೆ ಮಲ ವಿಸರ್ಜನೆ ಸರಿಯಾದ್ರೆ ಪಚಿಸಿಲ್ಲ, ಅದು ಹೊರಗಡೆ ಬರೋಕ್ಕೆ ಆಗಲ್ಲ, ಅಷ್ಟೊಂದು ಸುಲಭವಾಗಿ ಬರೋದಿಲ್ಲ. ಅದನ್ನು ಪ್ರೆಷರ್ ಕೊಟ್ಟಾಗ ಒಳಗಡೆ ಇರ್ತಕ್ಕಂಥ ನರನಾಡಿಗಳು ಏನಿರ್ತಾವೆ ಅಂದರೆ ಅವೆಲ್ಲ ಉಬ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ರಕ್ತ ಬರ್ತಿರ್ತದೆ. ಆವಾಗ ಏನಾಗುತ್ತೆ ಅಂದರೆ ಗುದಭ್ರಂಶ ಆಗುತ್ತೆ, ಎಲ್ಲ ಫಿಶರ್ ಆಗುತ್ತೆ. ಭಾಳ ದೊಡ್ಡ ಸಮಸ್ಯೆ ಅವೆಲ್ಲ. ಅದು ಬಂದಾಗ ನರಕ ಆರಿ ಅಂತ ಹೇಳ್ತಿರಲ್ಲ, ಅದು ಕಟ್ ಮಾಡುತ್ತೆಲ್ಲ, ಹೋಗುವಾಗನೂ ಕೊಯ್ಯುತ್ತೆ, ಬರುವಾಗನೂ ಕೊಯ್ಯುತ್ತೆ. ಆ ರೀತಿಯಾಗಿ ದುಃಖ ಕೊಡುತ್ತೆ ನಿಮಗೆ ಈ ವೇಗ ಏನಾದರೂ ತಡೆ ಹಿಡಿದ್ರಿ ಅಂದರೆ. ಯಾವುದು ಮಲದ ವೇಗ. ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಎಷ್ಟೋ ಜನರಿಗೆ ಅನುಭವ ಆಗಿತ್ತು, ಎಷ್ಟು ಜನ ಈ ವಿಡಿಯೋ ನೋಡ್ತಿದಾರಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಮುಂಬರೋ ದಿನಗಳಲ್ಲಿ ಈಗ ಮಾಡಿದರೆ ಓಕೆ, ಸಮಸ್ಯೆ ಇಲ್ಲ. ನೀವು ಆಪ್ರೇಷನ್ ಮಾಡ್ಕೊಂಡು ಬರ್ತೀರಾ, ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬರ್ತೀರಾ ಅಂತಂದರೆ ಆಮೇಲೆ ಅದು ಆಗಲ್ಲ ಅಂತ ಏನು ಗ್ಯಾರಂಟಿ? 100% ಆಗುತ್ತೆ. ಮತ್ತೆ ನೀವು ಅದೇ ತಪ್ಪು ಮಾಡ್ತಾ ಹೋದರೆ, ಒಂದು ವೇಳೆ ನೀವು ಮೂತ್ರ ತಡೆ ಹಿಡಿದ್ರೆ ಮೂತ್ರದ ಕಲ್ಲಾಗುತ್ತೆ, ಮಲ ಕಂಡು ಹಿಡಿದ್ರೆ ಮಲ ಅದನ್ನು ಕಂಟ್ರೋಲ್ ಮಾಡಿದ್ರೆ ಅಂದರೆ ಸಮಸ್ಯೆಗಳಾಗ್ತವೆ. ಒಂದು ವೇಳೆ ವಾಮಿಟಿಂಗ್ ಏನಾದರೂ ನೀವು ಅದನ್ನು ತಡೆ ಹಿಡಿದ್ರಿ ಅಂತಂದರೆ, ವಾಮಿಟ್ ಯಾಕಾಗುತ್ತೆ ಅಂದರೆ ನಮ್ಮ ದೇಹ ಜಗತ್ತಿನ ಅತಿ ದೊಡ್ಡ ವೈದ್ಯ ಇದು. ಆ ವೈದ್ಯ ಏನು ಮಾಡ್ತಾನೆ ಅಂತಂದರೆ, ಒಳಗಿರುವ ಏನಾದರೂ ಕಲ್ಮಶ ಇತ್ತು ಅಂದರೆ ಅದನ್ನು ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡ್ತದೆ ದೇಹ. ಆವಾಗ ನೀವೇನು ಮಾಡ್ತೀರಿ, ತಮ್ಮ ತಲೆನ ಓಡಿಸಿ ಅದನ್ನು ಕಂಟ್ರೋಲ್ ಮಾಡ್ತೀರಾ ಅಲ್ವಾ.
ಅದು ಸಮಸ್ಯೆ ಆಗುತ್ತೆ. ಅದರಿಂದ ದೊಡ್ಡ ಸಮಸ್ಯೆ ಆಗುತ್ತೆ, ಅಪಚಯ ಆಗುತ್ತೆ. ಅದರಿಂದ ಹೊಟ್ಟೆ ಹುಳುಗಳಾಗ್ತವೆ, ಹೊಟ್ಟೆ ಕ್ಯಾನ್ಸರ್ ಕೂಡ ಆಗುವಂಥ ಚಾನ್ಸಸ್ಗಳು ಆಗಿರ್ತವೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕಾಗಿ ವೇಗಗಳನ್ನು ತಡೆ ಹಿಡಿಯುವ, ಶುಕ್ರದ ವೇಗ ಕೂಡ ತಡೆಯೋರು ಇದ್ದಾರೆ, ಭಾಳ ಜನ ಇದ್ದಾರೆ ತಡೆಯೋರು. ಯಾಕೆಂದರೆ ಅದನ್ನ ಹೆಂಗೆ ಕಡೆ ಹಿಡಿಬೋದು. ಹಾಗಂದರೆ ಶುಕ್ರದ ವೇಗ ಅಂತಂದರೆ ಈ ಹಾಗಂತ ಯಾವಾಗ ನಮಗೆ ಮನಸ್ಸಿನಲ್ಲಿ ಬಂತು ಅವಾಗ ನಾವು ಮಾಸ್ಟರ್ಬೇಷನ್ ಮಾಡ್ಕೊಳ್ಬೇಕಪ್ಪ, ಅದು ಅಲ್ಲ. ಕೆಲವೊಬ್ಬರು ರಿಂಗ್ನ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನು ಶುಕ್ರ ಸರಿಯೋದ್ರಿಂದ ಹೊರಗಡೆ ಹೋಗೋಕ್ಕೆ ಯಾವಾಗ ಬರುತ್ತೆ ಅಲ್ಲ ಅವಾಗ ಅದ್ರಲ್ಲಿ ತಡೆ ಹಿಡಿತಾರೆ, ಯಾಕೆಂದರೆ ಇನ್ನೂ ಟೈಮ್ ಹೋಗಲಿ ಅಂತ. ಇದು ಸೆಕ್ಸ್ ಅನ್ನೋದು ಭಾಳ ಸಾಮಾನ್ಯವಾದೊಂದು ವಿಷಯವಾಗಿದೆ. ಅದನ್ನು ನಾವೇನು ಮಾಡೋದು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಜೀವನದಲ್ಲಿ ಏನೋ ಒಂದು ಸಣ್ಣ ಪ್ರಮಾಣದ ಏನು ಸಮುದ್ರದಲ್ಲಿರ್ತಕ್ಕಂಥ ಒಂದು ಲೋಟ ನೀರು ದಂಗೆತು ಸೆಕ್ಸ್ ಅನ್ನೋದು, ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಅದನ್ನು ಅದ್ರ ಬಗ್ಗೆನೇ ಭಾಳ ದೊಡ್ಡ ಪ್ರಚಾರ ಮಾಡಿದರೆ ಅದು ಹೋಲ್ಬಿಡಿರಿ. ಅದ್ರ ಬಗ್ಗೆ ಹೇಳ್ತಲ್ಲ, ಅದು ಕೂಡ ಒಂದು ವೇಗನೇ ಅಲ್ವಾ. ವೇಗಗಳು ಯಾವುದೇ ಕಾರಣಕ್ಕಾಗಿ ನಾವು ವೇಗಗಳನ್ನು ತಡೆ ಹಿಡಿಬೋದು. ವೇಗ ಅಂದರೆ ನಿಮಗೆ ಅರ್ಥ ಆಯಿತು, ನ್ಯಾಚುರಲ್ ಅರ್ಜಸ್ ಏನೇ ಬರ್ತದೆ, ಯಾನಿಂಗ್ ಬರ್ತದೆ, ಕೆಮ್ಮು ಬರುತ್ತೆ, ಶಾರ್ಟಿಂಗ್ ಬರುತ್ತೆ, ಪುರುಷಿ ಬರುತ್ತೆ, ಮತ್ತು ಊಸು ಬರುತ್ತೆ, ಕಫ ಕೆಮ್ಮು ಬರ್ಬೋದು. ಅದನ್ನೆಲ್ಲ ನಾವೇನು ಮಾಡ್ತೀವಿ, ತಡೆ ಹಿಡಿತೀವಿ. ಆ ತಡೆ ಹಿಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಒಳಗಡೆನೇ ಏನು ಮಾಡ್ತೀವಿ, ಯಾವಾಗ ಬರಬೇಕು ಕೆಟ್ಟ ಕಲ್ಮಶ ಹೊರಗೆ ಹಾಕಬೇಕು, ಹೊರಗೆ ಹಾಕಲ್ಲ ನೀವು, ಅದು ಒಳಗಡೆನೇ ಇಟ್ಕೊಂಡು ಅಲ್ಲೇ ಕೊಳಿಸ್ತೀರಾ. ಕೊಳಿಸ್ಬಿಟ್ಟು ಅಲ್ಲೇನಾಗುತ್ತೆ, ಕ್ಯಾನ್ಸರ್ ಆಗೋಕ್ಕೆ ಚಾನ್ಸಸ್ ಭಾಳಷ್ಟು ಇರುತ್ತೆ. ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕಾಗಿ ಈ ವೇಗಗಳನ್ನು ಯಾವುದೇ ಕಾರಣಕ್ಕಾಗಿ ತಡೆ ಹಿಡಿಲೇಬಾರ್ದು. ನಿಮಗೆ ಅನುಭವ ಆಗಿದೆ, ಭಾಳ ಜನರಿಗೆ ಆಗಿದೆ, 100%. ನಾನಂತೂ ಭಾಳ ಜನರಿಗೆ ನೋಡಿನಿ ಈ ಥರ. ಅವ್ರು ಹೇಳ್ತಾರೆ, ಮೂತ್ರದ ಕಲ್ಲ ಏನು ಮಾಡಿದ್ರಪ್ಪ ಅಂತಂದರೆ, ಏನು ಮಾಡ್ತೀರಾ ಅಂದರೆ ನಾವು ಕಿರಾಣ ಅಂಗಡಿಯಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ. ನೋಡಿ, ಈ ಥರ ಏನಾದರೂ ಇತ್ತು ಅಂದರೆ ದಯವಿಟ್ಟು ಮೊದಲು ನಿಮಗೆ ಅವಕಾಶಗಳು ಇದ್ದೇ ಇರ್ತವೆ. ಮೊದಲು ಟಾಯ್ಲೆಟ್ ರೂಮಿನ ವ್ಯವಸ್ಥೆ ಮಾಡಿಕೊಳ್ಳಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅಂಗಡಿಗಳಿರ್ತವೆ, ಅಂಗಡಿಯ ಮಧ್ಯದ ಅಕ್ಕಪಕ್ಕದಲ್ಲಿ ಯಾವುದೂ ಟಾಯ್ಲೆಟ್ ರೂಮ್ ಇರೋದಿಲ್ಲ. ಅದನ್ನು ಆಯಾ ಅಧಿಕಾರಿಗಳಿಗೆ ಏನೋ ಆಗುತ್ತೆ, ಮಾಡಿದ್ರೆ ಆಗುತ್ತೆ. ಅದನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೇನು ಸಮಸ್ಯೆ ಆಗಲ್ಲ. ಭಾಳ ಜನರಿಗೆ ಏನಾಗುತ್ತೆ ಅಂದರೆ ಅದನ್ನೇ ಮಾಡ್ತಾರೆ ರೀ, ಮೂತ್ರ ಮತ್ತು ಮಲ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಭಾಳ ಜನ. ಅದರಲ್ಲಿ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಎಲ್ಲರೂ ಭಾಳಷ್ಟು ಎಕ್ಸ್ಪರ್ಟ್ ಇದ್ದಾರೆ. ಅದರಲ್ಲಿ ಅಂತಂದರೆ ಇದರಲ್ಲೇ ತಡೆ ಹಿಡಿಯೋದ್ರಲ್ಲೇ ಮೂಸು ತಡೆ ಹಿಡಿಯೋದಾಗಿರ್ಬೋದು, ಈ ಮಲ ವಿಸರ್ಜನೆ ತಡೆ ಹಿಡಿದ್ರೆ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ನೋಡಿ. ಯಾಕೆ ಅಂತಂದರೆ ಮೂಲಾಧಾರ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಮಲ ವಿಸರ್ಜನೆ ಅಂದರೆ ಎಲ್ಲಕ್ಕಿಂತ ಮಲ ವಿಸರ್ಜನೆ ಪರಮಾನಂದಂ ಅಂತ ಹೇಳ್ತಾರೆ. ಯಾವ ವ್ಯಕ್ತಿಗೆ ಮಲ ವಿಸರ್ಜನೆ ಸರಿಯಾದ್ರಿಂದ ಆಯಿತು ಅಂದರೆ ಎಲ್ಲಕ್ಕಿಂತ ದೊಡ್ಡ ಆನಂದದಲ್ಲಿ ಆನಂದ ಪರಮಾನಂದ ಅಂತ ಹೇಳ್ತಾರೆ ಹಿರಿಯರು, ವಿನೋಬಾ ಭಾವೆ ಅವರು. ಅದಕ್ಕೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಭಾಳಷ್ಟು ಅದ್ಭುತವಂತ ಈ ಶರೀರವನ್ನು ಅನವಶ್ಯಕವಾಗಿ ಹಾಳು ಮಾಡೋಕ್ಕೆ ಹೋಗ್ಬೇಡ್ರಿ, ಆಯಿತಾ. ನೀವು ವೇಗ ನಾಮ್ ಧಾರೆಯೇತಂತೆ ಶಾಸ್ತ್ರದಲ್ಲಿ ಯಾಕೆ ಹೇಳಿದ್ದಾರೆ, ನಾಮ್ ಅಂದರೆ ಬೇಡ, ವೇಗಗಳನ್ನು ಧಾರಣೆ ಮಾಡಬಾರ್ದು ಅಂತ. ಅರ್ಥ ಆಯ್ತಾ. ಕೆಲವೊಂದು ಧಾರಣೆ ಮಾಡಿ ಅವು ಬೇರೆ ಮತ್ತೆ ಬರ್ತಾವೆ. ಮತ್ತು ಈ ಧಾರಣೆ ಅಂತಂದರೆ ಮತ್ತೆ ಸಮಸ್ಯೆ ಅಂದ್ಕೋಬೇಡ್ರಿ. ಧಾರಣೆ ಮಾಡಲೇಬಾರ್ದು ರೀ. ಯಾಕೆ ಮಾಡ್ತೀರಾ ನೋಡಿ, ಒಂದು ದಿವಸ ಮಾಡ್ತೀರಾ, 2 ದಿವಸ ಮತ್ತು ಹಾಗೆ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ನಾಚಿಕೆ ಸ್ವಭಾವನ ಹೆಣ್ಮಕ್ಳಿಗೆ ಇರ್ತದೆ, ನಮ್ಮ ತಾಯಂದ್ರಿಗೆ ಇರ್ತದೆ. ನಿಮಗೆ ನಾಚಿಕೆ ಸ್ವಭಾವನ ನೋಡಿ. ನಾಚಿಕೆ ಸ್ವಭಾವ ಇತ್ತು ಅಂತಂದರೆ ನೀವೇನಾದರೂ ಬೇರೆಯವ್ರಿಗೆ ನೋಡಿಕೊಂಡು ನಾಚಿಕೆಯಿಂದ ನೀವೇನಾದರೂ ಇವತ್ತು ಮಾಡ್ತಾ ಇಲ್ಲ ಅಂದರೆ ನಾಳಿನ ದಿವಸಗಳಲ್ಲಿ ನಿಮ್ಮ ಸಮಸ್ಯೆ ಆಯಿತು ಅಂದರೆ ನೀವು ಯಾರನ್ನು ನೋಡಿ ನಾಚಿಕೆ ಪಟ್ಟಿದ್ರೆ ಅವ್ರು ಬಂದು ನಿಮಗೆ ಏನಾದರೂ ಕಾಪಾಡ್ತಾರೆ, ಬಂದು ದುಡ್ಡು ಕೊಡ್ತಾರೆ ನಿಮಗೆ ಆಪ್ರೇಷನ್ ಮಾಡೋಕ್ಕೆ. ರೀ ನಿಮ್ಮ ಜೀವನ ಏನಿದು, ಒಂದು ವೇಳೆ ಶರೀರ ಅಂತ ನಾವು ಥಿಂಕ್ ಮಾಡಿದ್ರೆ ಅಂದರೆ ನಿಮಗೆ ಯಾವುದ್ರ ಬಗ್ಗೆನೂ ನೀವು ನಾಚಿಕೆನೇ ಪಡಲ್ಲ. ನೀವು ಶರೀರನೇ ಅಲ್ಲ, ಆತ್ಮ ಅಂತ ಏನಾದರೂ ಮನದಲ್ಲಿ ಬಂತು ಅಂದರೆ ನೀವು ಯಾವುದೇ ಕಾರಣಕ್ಕೆ ಯಾವುದಕ್ಕೂ ನಾಚಿಕೆ ಪಡಲ್ಲ. ಉದಾಹರಣೆ ನೀವು ನೋಡಬೇಕು, ಅಕ್ಕ ಮಹಾದೇವನ ತಗೊಳ್ಳಿ ಒಂದು ಸರ್ತಿ ಉದಾಹರಣೆಗೆ. ನಿಮಗೆ ಅವಳು ವಚನ ನೋಡ್ತಾ ಹೋಗಿ ತಾಯಿದು, ನೀವು ಎಲ್ಲ ಸಮಸ್ಯೆ ದೂರ ಆಗ್ತೀರಾ. ಯಾಕೆ ಅಂತಂದರೆ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಲ್ಲವೂ ಏನು, ನೀವು ಆತ್ಮ, ನೀವು ಶರೀರನೇ ಅಲ್ಲ. ಆದರೂ ಈ ದೇಹವೆಂಬ ದೇಗುಲದಲ್ಲಿ ಆ ಒಂದು ಚೇತನ ವಾಸವಾಗಿದೆ. ಆ ಚೇತನ ವಾಸವಾದ ಕಾರಣ ಈ ಶರೀರ ಶುದ್ಧೀಕರಣ ಎತ್ತು ಅಂದರೆ ಆ ಚೇತನ ಸರಿಯಾಗಿರುತ್ತೆ. ಆ ಚೇತನ ಬಗ್ಗೆ ನಾವು ತಿಳ್ಕೊಬೇಕಿದ್ರೆ ಈ ಶರೀರ ಬೇಕು. ಈ ಶರೀರ ಒಂದು ವೇಳೆ ಸರಿ ಇರಲಿಲ್ಲ ಅಂದರೆ ಆ ಚೇತನ ಒಳಗಡೆ ಇರತಕ್ಕಂಥ ಹೊರಗಡೆ ಹೋಗ್ತದೆ. ಸತ್ಯ ತಿಳಿಯಲ್ಲದೆ ಹೊರಗಡೆ ಹೋಯಿತು ಅಂದರೆ ನಿಮ್ಮ ಜೀವನ ನರಕ ಆಗ್ತದೆ. ಅದಕ್ಕೆ ನಾನೇನು ಹೇಳ್ತಿದ್ದೇನೆಂದರೆ, ದೇಹವೆಂಬ ದೇಗುಲ ಪರಿಶುದ್ಧವಾಗಿ ಇಟ್ಕೊಂಡು ನಿಮ್ಮ ಜೀವನವನ್ನು ಸರಿಯಾದ ರೀತಿಯ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಮೊದಲು ಮುಖ್ಯವಾಗಿ ಇದು ಸ್ಟೆಪ್ನ ಫಾಲೋ ಮಾಡಬೇಕಾಗುತ್ತೆ. ನೀನು ಆಸನ ಮಾಡ್ತೀಯ, ನೀನು ಪ್ರಾಣಾಯಾಮ ಮಾಡ್ತೀಯ, ನೀನು ಯೋಗ ಮಾಡ್ತೀಯ, ನಾನು ಏನೋ ಕಸರತ್ತು ಮಾಡ್ತೀನಿ, ಅದು ಇದು ಏನೋ ಮಾಡ್ತೀನಿ ಅಂದರೆ ಯಾವುದು ಫಾಯ್ದಾ ಆಗಲ್ಲ. ಯಾವಾಗ ವಿಷ ತೊಗೊಂಡು ನೀನು ಅಭ್ಯಾಸ ಮಾಡ್ತಾ ಇದ್ದೀಯ ಅಂದರೆ ಆ ಅಭ್ಯಾಸದ ಏನು ಫಾಯ್ದಾ, ಏನು ಬೆನಿಫಿಟ್ ಸಿಗುತ್ತೆ ನಿಮಗೆ, ಅದರಿಂದ ಏನೂ ಸಿಗೋದಿಲ್ಲ. ಅದಕ್ಕೆ ನಾನು ನಿಮ್ಮನ್ನು ಹೇಳೋದು ಇಷ್ಟೇ, ವೇಗವನ್ನು ಧಾರಣೆ ಮಾಡೋಕ್ಕೆ ಹೋಗಬೇಡಿ. 1 ದಿವಸ 2 ದಿವಸ 3 ದಿವಸ ನಡೀತೀಯ, ಆದರೆ ದಿನಂಪೂರ್ತಿ ತಿಂಗಳ ಪೂರ್ತಿ ಅದನ್ನೇ ಮಾಡ್ತಾ ಹೋಗ್ತೀರಾ ಅಂತಂದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ವೇಗವನ್ನು ಧಾರಣೆ ಮಾಡ್ಕೋಬೇಕು. ಈಗ ಮಾಡಿದ್ದೀರಾ, ಅದರಿಂದ ಏನು ಪರಿಹಾರ ಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಪರಿಹಾರ ಕೊಟ್ಟಾಗ ಮತ್ತೆ ಅದೇ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಆಯಿತಾ. ಎಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.